ಎಲ್ಲ ಪಾಲಕರಲ್ಲಿ, ಎಲ್ಲ ಬಂಧು ಬಳಗದವರಲ್ಲಿ, ಚಿಕ್ಕ ಮಕ್ಕಳ ತಂದೆ ತಾಯಿಗಳಲ್ಲಿ ನಂದೊಂದು ವಿಜ್ಞಾಪನೆ. ಭಾಳ ಮನಸ್ಸಿಗೆ ನೋವಾಗ್ತದೆ. ಹಿರಿಯರು ಗುಡಿಗೆ ಬರ್ತಾರೆ, ಮಠಕ್ಕೆ ಬರ್ತಾರೆ, ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ, ಪ್ರವಚನಕ್ಕೆ ಹೋಗ್ತಾರೆ, ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದರೆ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮೊಮ್ಮಕ್ಕಳನ್ನು ಕರೆದುಕೊಂಡು ಹೋಗೋದು ಭಾಳ ಕಮ್ಮಿಯಾಗಿದೆ. ಇದೇ ಒಂದು ಮನಸ್ಸಿಗೆ ನೋವು. ನಾನು ಎಲ್ಲೇ ಪ್ರವಚನವನ್ನು ಹೇಳಿದರೂ ಕೂಡ ಇನ್ನು ಮುಂದೆ ನೀವು ಬರೋದರ ಜೊತೆಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕರೆದುಕೊಂಡು ಬರ್ರಿ. ಈ ಧರ್ಮಾಚರಣೆ ಮುಂದುವರಿಯಬೇಕು. ನೀವು ಏನು ಮಾಡ್ತೀರಿ ಅನ್ನೋದು ಮಕ್ಕಳಿಗೆ ಗೊತ್ತಾಗಬೇಕು. ಅದು ಒಂದು ಸಲ ಕರ್ಕೊಂಡು ಬಂದರೆ, 2 ಸಲ ಕರ್ಕೊಂಡು ಬಂದರೆ ಅವರ ಮೇಲೆ ಪರಿಣಾಮ ಆಗದೇ ಇರ್ಬೋದು. ಆದರೆ ಒಂದು 10 ಬಾರಿ ನೀವು ಕರ್ಕೊಂಡು ಬಂದರೆ ಆ ಕ್ಷೇತ್ರದ ಮಹಿಮೆಯಿಂದ, ಆ ಗುರುಗಳ ಮಹಿಮೆಯಿಂದ, ದೇವರ ಮಹಿಮೆಯಿಂದ, ಅಲ್ಲಿರುವ ಗುಡಿ ಗುಂಡಾರದಲ್ಲಿರುವ ಆಯಾ ದೇವತೆಗಳ ಒಂದು ವಿಶೇಷ ಅನುಗ್ರಹದಿಂದ ಮಕ್ಕಳಲ್ಲಿ ಪರಿವರ್ತನೆ ಆಗಲಿಕ್ಕೆ ಸದವಕಾಶ. ಅದು ಹಾಗೇ ಆಗ್ತದೆ. ನಾವು ಅವ್ರು ಬರಲ್ಲ ಅಂತ ಕಂಡು ಬಿಟ್ಬಿಡ್ತೇವೆ. ಇದು ನಮ್ಮ ತಪ್ಪಿದು. ಇದು ಆ ಹುಡುಗರ ತಪ್ಪಲ್ಲ. ಹುಡುಗರಿಗೆ ತಿಳುವಳಿಕೆನೇ ಇರೋದಿಲ್ಲ. ಯಾಕೆ? ಆ ತಿಳುವಳಿಕೆ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಹಾಗಾದರೆ ಆ ತಿಳುವಳಿಕೆಯನ್ನು ನಾವು ಹುಡುಗರಿಗೆ ಸಣ್ಣವರಿದ್ದಾಗಿಂದಲೇ ಕೊಡ್ಕೋತ ಹೋದರೆ ಅದು ನಮಗೆ ಶ್ರೇಯಸ್ಕರ. ಮುಂದೆ ಅವರು ನಮ್ಮನ್ನು ಕೇಳ್ತಾರೆ, ನಮ್ಮ ತಂದೆ, ನಮ್ಮ ತಾಯಿ ಅಂತ ಹೇಳಿ. ಇಲ್ಲಾಂದರೆ ನಮ್ಮನ್ನು ಯಾರೂ ಕೇಳೋದಿಲ್ಲ. ಅದಕ್ಕಾಗಿ ಎಲ್ಲ ಹಿರಿಯರಲ್ಲಿ ನನ್ನದೊಂದು ವಿಜ್ಞಾಪನೆ, ಕಳಕಳೆಯ ಪ್ರಾರ್ಥನೆ. ನಿಮ್ಮ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಅವಶ್ಯವಾಗಿ ಆಯಾ ಮಠ ಮಂದಿರಗಳಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿಯ ಇತಿಹಾಸವನ್ನು ಕೇಳಿ, ಅಲ್ಲಿ ಎಷ್ಟೆಷ್ಟೋ ನೂರಾರು ಜನರಿಗೆ ಅನುಗ್ರಹ ಆಗಿರ್ತದೆ. ನೂರಾರು ಜನರಿಗೆ ಗುರುಗಳು ಆಶೀರ್ವಾದ ಮಾಡಿರ್ತಾರೆ. ಮಂತ್ರಾಲಯ ಪ್ರಭುಗಳಾಗಲಿ, ಟೀಕಾಕೃತಪಾದರಾಗಲಿ, ವ್ಯಾಸರಾಯರಾಗಲಿ, ಶ್ರೀಪಾದರಾಜರಾಗಲಿ, ಎಲ್ಲ ಯತಿವರಣ್ಯರು ಅನುಗ್ರಹವನ್ನು ಮಾಡಿರ್ತಾರೆ. ಅದನ್ನು ನಿಮಗೆ ಅಲ್ಲಿ ಕೇಳಲಿಕ್ಕೆ ಸಿಗ್ತದೆ, ನೋಡ್ಲಿಕ್ಕೆ ಸಿಗ್ತದೆ. ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೂ ಅವರು ಅನುಗ್ರಹ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಮಕ್ಕಳನ್ನು ಎಲ್ಲ ಕಡೆಗೂ ಕರೆದುಕೊಂಡು ಹೋಗೋದು ಇದು ಅತ್ಯವಶ್ಯಕ, ಅತ್ಯವಶ್ಯಕ, ಅತ್ಯವಶ್ಯಕ. ನಾವು ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಸೇರಬಾರದು ಅನ್ನೋ ಅಪೇಕ್ಷೆ ಇದ್ದರೆ ಅವರೆಲ್ಲರೂ ಕೂಡ ಅವಶ್ಯವಾಗಿ ಮಕ್ಕಳ ಮೊಮ್ಮಕ್ಕಳ ಜೊತೆಗೆ ಗುಡಿ ಗುಂಡಾರ ಗುರುಗಳ ಭೇಟಿಗೆ ಬರಬೇಕು. ಈ ಸಲದ ನಮ್ಮ ಆರಾಧನೆಯಲ್ಲಿ ಈ ವಯಸ್ಸಾದವರಿಗಿಂತಲೂ ಹೆಚ್ಚು ತರುಣರು, ತರುಣಿಯರು ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅವರನ್ನೇ ಹೆಚ್ಚು ನೀವು ಕರ್ಕೊಂಡು ಬರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮನ್ನು ತಿಳಿಸ್ತಾ ಇದ್ದೇನೆ. ಯಾರೂ ಅನ್ಯಥಾ ಭಾವಿಸಬೇಡ್ರಿ. ವಿಶೇಷವಾಗಿ ಇದ್ರ ಕಡೆಗೆ ಗಮನವನ್ನು ಕೊಟ್ಟು ಮಕ್ಕಳಿಗೆ ಧರ್ಮಾಚರಣೆಯನ್ನು ಮಾಡೋದ್ರೊಳಗೆ ಆಸಕ್ತಿಯನ್ನು ಬರುವಂತೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಈ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದೇನೆಂದರೆ 24, 25, 26 ಶ್ರೀಮದ್ ಜಯತೀರ್ಥರ ಮೂಲ ವೃಂದಾವನವುಳ್ಳ ಮಳಖೇಡ ಸ್ಥಳದಲ್ಲಿ, ಕ್ಷೇತ್ರದಲ್ಲಿ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತುರ ಶ್ರೀಪಾದಂಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಜಯತೀರ್ಥರ ಆರಾಧನಾ ಮಹೋತ್ಸವ ಬರ್ತಾ ಇದೆ. 24, 25, 26 ಆಷಾಢ ಕೃಷ್ಣ ಚತುರ್ಥಿ ಪಂಚಮಿ ಷಷ್ಠಿಯಂದು ಮಹಾನುಭಾವರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಅವತಾರ ಮಾಡಿ ಬಂದವರು, ಸ್ವರ್ಗಾಧಿಪತಿಗಳು, ಇಂದ್ರ ದೇವರ ಅವತಾರ. ಆ ಮಹಾನುಭಾವರ ಆರಾಧನಾ, ಅವರು ಮಾಡಿದ ಉಪಕಾರ ಭಾಳ ದೊಡ್ಡದಿದೆ. ಟೀಕಾಕೃತ್ಪಾದರು, ಜಯತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡೋದು. ಈ ಎಲ್ಲ ಬಾಲಕರಿಗೆ ಬೇಕಾದದ್ದು ತಿಳುವಳಿಕೆ, ಜ್ಞಾನ, ವ್ಯವಹಾರ. ಈ ತಿಳುವಳಿಕೆಯನ್ನು ಕೊಡುವುದೇ ಟೀಕಾಕೃತ್ಪಾದರು. ಅಂತಹ ಗುರುಗಳ ಆರಾಧನೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು, ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಅವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸಿ, ಆಗುವ ಕಾರ್ಯಕ್ರಮ ಕಣ್ತುಂಬೆ ನೋಡಿ, ಅವರೂ ಹುಡುಗರು ತಮ್ಮ ತಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡಿ, ಗುರುಗಳು ಕೊಡುವ ಅನುಗ್ರಹವನ್ನು ಮಾಡುವ ಜ್ಞಾನದ ಭಂಡಾರವನ್ನು ನಿಮ್ಮ ಮಕ್ಕಳು ಪಡೆಯಲಿ ಅಂತ ಹೇಳ್ತಾ, ಆ ಆರಾಧನೆಯ ಆಮಂತ್ರಣವನ್ನು ತಮ್ಮೆಲ್ಲರಿಗೂ ಕೂಡ ಆದರಪೂರ್ವಕವಾಗಿ ನಾನು ಕೊಡ್ತಾ ಇದ್ದೇನೆ. ಅವಶ್ಯವಾಗಿ ಟೀಕಾಕೃತ್ಪಾದರ ಜಯತೀರ್ಥರ ಮೂಲ ವೃಂದಾವನ ಸ್ಥಳವುಳ್ಳ ಮಳಖೇಡ ಕ್ಷೇತ್ರಕ್ಕೆ ಬಂದು ತಾವೆಲ್ಲರೂ ಆರಾಧನೆಯಲ್ಲಿ ಪಾಲ್ಗೊಳ್ಳ್ರಿ ಅಂತ ಈ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ನಾನು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೇನೆ. ಅದರದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.
शुक्रमसि ज्योतिरसि तेजोऽसि